1992ರ ಗಲಭೆ ಕೇಸ್ನಲ್ಲಿ ಬಂಧಿತನಾಗಿದ್ದ ಶ್ರೀಕಾಂತ್ ಪೂಜಾರಿಗೆ ಷರತ್ತುಬದ್ಧ ಜಾಮೀನು ಮಂಜೂರಾಗಿದೆ. ಹುಬ್ಬಳ್ಳಿಯ 1ನೇ ಹೆಚ್ಚುವರಿ ಸತ್ರ ನ್ಯಾಯಾಲಯ ಶ್ರೀಕಾಂತ್ ಪೂಜಾರಿಗೆ ಜಾಮೀನು ಮಂಜೂರು ಮಾಡಿದೆ. ಡಿಸೆಂಬರ್ 29ರಂದು 1992ರ ಗಲಭೆ ಕೇಸ್ನಲ್ಲಿ ಶ್ರೀಕಾಂತ್ ಪೂಜಾರಿಯನ್ನ ಹುಬ್ಬಳ್ಳಿಯ ಪೊಲೀಸರು ಬಂಧಿಸಿದ್ರು. ಕೊನೆಗೂ ಕರಸೇವಕನಿಗೆ ಬಿಡುಗಡೆ ಭಾಗ್ಯ ಲಭಿಸಿದೆ. ಶ್ರೀಕಾಂತ್ಗೆ ಬೇಲ್ ಕೂಡ ಈಗ ಪರಿಶೀಲನೆ ಮಾಡಿ ಕ್ರಮ ಮಾಡ್ತಾ ಇದ್ದಾರೆ. ಅದನ್ನ ಕಾನೂನು ಬಿಟ್ಟೇನಾದರೂ ಮಾಡಿದ್ದಿದ್ರೆ ನಾವು ಅದನ್ನ ತಪ್ಪಾಗಿದೆಯಪ್ಪ ನಮ್ಮದು ಅಂತ ನಾವು ಒಪ್ಕೊಳ್ಬೋದಿತ್ತು. ಕಾನೂನು ಪ್ರಕಾರ ಮಾಡ್ತಾ ಇದ್ರು ಕೂಡ ಅವರು ಇದನ್ನೇ ಒಂದು ರಾಜಕೀಯಕ್ಕೋಸ್ಕರ ಅದನ್ನು ಬಳಸ್ತಾರೆ. ರಾಮ ಮಂದಿರ ಹೋರಾಟದಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕರಾಳ ಛಾಯೆ ಮೂಡಿಸಿದೆ. ರಾಮ ಭಕ್ತರನ್ನ ಹುಡುಕೊಂಡು ಅರೆಸ್ಟ್ ಮಾಡ್ತಿದ್ದಾರೆ. ಕರಸೇವಕರು ಎಲ್ಲೆಲ್ಲಿ ಇದ್ದಾರೆ ಹುಡುಕಿ ಜೈಲಿಗೆ ಹಾಕಿ ಅಂತ ಅಂದಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಸೂಚನೆಯಿಂದ ನೀಚತನಕ್ಕೆ ಇಳಿದಿದ್ದಾರೆ. ಸಿಡಿದೆದ್ದ ಅಶೋಕ್, ನಾನು ಕೂಡ ಕರಸೇವಕ, ತಾಕತ್ತಿದ್ರೆ ಧೈರ್ಯ ಇದ್ರೆ ನನ್ನನ್ನ ಬಂಧಿಸಿ ಅಂತ ಕೆಂಡಾಮಂಡಲರಾಗಿದ್ದಾರೆ. ಇವತ್ತು ಹುಬ್ಬಳ್ಳಿಯಲ್ಲಾಗಿದೆ, ಅದೇ ರೀತಿ ಚಿಕ್ಕಮಗಳೂರಾಗಲ್ಲಾಗಿದೆ, ಕಲಬುರಗಿಯಲ್ಲಾಗಿದೆ. ಇನ್ನೂ ಬಹಳಷ್ಟು ಕಡೆ ನಮ್ಮ ಕಾರ್ಯಕರ್ತರು ನಮಗೆ ಫೋನ್ಗಳ ಮುಖಾಂತರ ಹೇಳ್ತಾ ಇದ್ದಾರೆ, ಇಡೀ ಕರ್ನಾಟಕದಲ್ಲಿ ಒಂದು ರೀತಿಯ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿಯನ್ನ ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿದೆ. ಎಲ್ಲೆಲ್ಲಿ ಕಂಡಲ್ಲಿ ಎಲ್ಲೆಲ್ಲಿ ಹಿಂದೂ ಕಾರ್ಯಕರ್ತರಿದ್ದಾರೆ, ಕರಸೇವಕರಿದ್ದಾರೆ, ಅವ್ರನ್ನ ಹಿಡಿದಾಕಿ ಅವ್ರ ಮೇಲಿರೋ ಕೇಸುಗಳನ್ನು, ಹಳೆಯ ಕೇಸುಗಳೆಲ್ಲ ಓಪನ್ ಮಾಡಿ ಅವರನ್ನ ಜೈಲುಗಟ್ಟಿ ಅನ್ನೋ ಮಾತನ್ನ ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ.
ಲೋಕಸಭಾ ಚುನಾವಣಾ ತಯಾರಿಗೂ ಮುನ್ನ ಸ್ವಪಕ್ಷದಲ್ಲೇ ಆಂತರಿಕ ಸರ್ವೆ ನಡೆಸೋದಕ್ಕೆ ಕೇಸರಿ ಪಾಳ್ಯ ಮುಂದಾಗಿದೆ. ಬಿಜೆಪಿಯಲ್ಲಿರುವ ಅರ್ಹ ಆಕಾಂಕ್ಷಿಗಳ ಬಗ್ಗೆ ಮಾಹಿತಿ ಸಂಗ್ರಹಿಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಜಿಲ್ಲಾ ಹಾಗೂ ಪ್ರಮುಖ ನಾಯಕರಿಂದ ಮಾಹಿತಿ ಹಂಚಿಕೆಗೆ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಚಿಂತನೆ ನಡೆಸಿದ್ದಾರೆ. ಹಾಲಿ ಸಂಸದರಿಗೆ ಟಿಕೆಟ್ ಕೊಡಬೇಕೆ, ಹೊಸಬರಿಗೆ ಅವಕಾಶ ನೀಡಬೇಕು ಅನ್ನೋಂಥ ಪ್ರಶ್ನೆಯನ್ನ ಮುಂದಿಟ್ಟು ಮಾಹಿತಿಯನ್ನ ಪಡ್ಕೊಳ್ಳಲಿದ್ದಾರೆ. ಶತಾಯಗತಾಯ ಈ ಬಾರಿ 25 ಕ್ಷೇತ್ರಗಳನ್ನ ಗೆಲ್ಲಲೇಬೇಕು ಅಂತ ಬಿಜೆಪಿ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸೀಟು ಗೆಲ್ಲೋದಕ್ಕೆ ಕಾರ್ಯತಂತ್ರ ರೂಪಿಸ್ತಾ ಇದೆ. ಸದ್ಯಕ್ಕೆ ಪಕ್ಷದ ರಾಜ್ಯ ಮುಖಂಡರ ಮೇಲಿನ ಮುನಿಸು ಮರೆತಿರುವ ಬಿಜೆಪಿ ಮುಖಂಡ ಸೋಮಣ್ಣ ದೆಹಲಿ ಯಾತ್ರೆಗೆ ಮುಂದಾಗಿದ್ದಾರೆ. ಮಾಜಿ ಸಚಿವ ವಿ ಸೋಮಣ್ಣ ಮುಂದಿನ ವಾರ ದೆಹಲಿಯಲ್ಲಿ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡಲಿದ್ದಾರೆ. ವಿಧಾನಸಭೆ ಸೋಲಿನ ಬಳಿಕ ಪಕ್ಷದ ವಿರುದ್ಧ ಮುನಿಸಿಕೊಂಡಿದ್ದಂತ ಹಿರಿಯ ನಾಯಕ ಸ್ವಪಕ್ಷದ ವಿರುದ್ಧನೇ ಅಸಮಾಧಾನ ಹೊರಹಾಕಿದ್ರು. ಮೊದಲು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾರನ್ನ ಭೇಟಿ ಮಾಡಿ ನಂತರ ಮೋದಿ ಅಮಿತ್ ಶಾ ಭೇಟಿಗೂ ಸಮಯವನ್ನ ಕೇಳಿದ್ದಾರಂತೆ. 4 ದಿನಗಳ ಹಿಂದಷ್ಟೇ ಸೋಮಣ್ಣ ಜೊತೆ ಕೇಂದ್ರ ಸಚಿವ ಜೋಶಿ ಸಂಧಾನ ಮಾತುಕತೆ ನಡೆಸಿದ್ರು. ಆ ವೇಳೆ ಕೆಲ ಬೇಡಿಕೆಯನ್ನ ಕೂಡ ಸೋಮಣ್ಣ ಮುಂದಿಟ್ಟಿದ್ರು. ಇನ್ನು ಭೇಟಿಗೂ ಮೊದಲೇ ಸೋಮಣ್ಣ ಹೈಕಮಾಂಡ್ ಭೇಟಿ ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಅಕ್ರಮ ತಡೆಯುವಂತಹ ಶಕ್ತಿ ಇದೆಯೋ ಅಥವಾ ಇಲ್ವೋ ಗೊತ್ತಿಲ್ಲ. ನಾನು ಅಹಿಂದ ಅಂತ ಮಾತನಾಡ್ತಾರೆ. ನಾನು ಅಹಿಂದ ವರ್ಗಗಳ ಅಭಿವೃದ್ಧಿಗೆ ಪಣ ತೊಟ್ಟಿದ್ದೇನೆ ಅಂತ ಹೇಳ್ತಾರೆ ಸಿಎಂ ಸಿದ್ದರಾಮಯ್ಯ. ಆದರೆ ಅವರ ವಿರುದ್ಧ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಈ ರೀತಿ ಕಿಡಿಕಾರಿದ್ದಾರೆ. ಟಿಪ್ಪು ಬಿಟ್ರೆ ಬೇರೆ ಕೆಲಸನೇ ಇಲ್ವಾ ಇವರಿಗೆ? ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಬರೀ ಟಿಪ್ಪುವಿನ ಬಗ್ಗೆ ಮಾತು. ಕಾಂಗ್ರೆಸ್ನವರು ಬರೀ ಸೇಡಿನ ರಾಜಕಾರಣ ಮಾಡ್ತಾರೆ. ಇದು ಸರಿಯಲ್ಲ ಅಂತ ಕಾಂಗ್ರೆಸ್ ವಿರುದ್ಧ ಮಾಜಿ ಪ್ರಧಾನಿ ಕಿಡಿಕಾರಿದ್ದಾರೆ. ಬಿಜೆಪಿಯವರಿಂದ ನನ್ನನ್ನ ಬಂಧಿಸಿ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದಲ್ಲಿ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯಿಸಿದ್ದಾರೆ. ಇವರೇನೋ ಪಾಪದ ಕೆಲಸ ಮಾಡಿರ್ಬೇಕು, ಅದಕ್ಕೆ ನನ್ನನ್ನ ಬಂಧಿಸಿ ಅಂತ ಹೇಳ್ತಿದ್ದಾರೆ. ಕಾನೂನು ಮೀರಿ ಅವರು ತಪ್ಪು ಮಾಡಿದ್ರೆ ಬಂಧಿಸ್ಲಿ, ತಪ್ಪು ಮಾಡಿಲ್ಲ ಅಂತಂದ್ರೆ ಬಿಟ್ಬಿಡ್ಲಿ. ನಮ್ಮ ದೇಶದಲ್ಲಿ ಎಲ್ಲಾ ಜಾತಿ ಧರ್ಮದವರು ಬದುಕಿ ಬಾಳುವ ವ್ಯವಸ್ಥೆ ಇದೆ. ಇನ್ನು ಯಾರೇ ಆಗ್ಲಿ ಸರ್ಕಾರದ ನಿರ್ಧಾರಗಳಿಗೆ ಗೌರವ ಕೊಡಬೇಕಾಗುತ್ತೆ. ಇನ್ನು ಕಾನೂನು ರೀತಿಯಲ್ಲಿ ಏನ್ ಆಗ್ಬೇಕೋ ಅದು ಆಗಿದೆ ಅಂತ ಸಚಿವ ಮಧು ಬಂಗಾರಪ್ಪ ಬಿಜೆಪಿಗರಿಗೆ ಟಾಂಗ್ ಕೊಟ್ಟಿದ್ದಾರೆ. ಎಲ್ಲ ಜಾತಿ ಧರ್ಮದವರು ಕೂಡ ಬದುಕಿ ಬಾಳ್ತಕ್ಕಂಥ ಒಂದು ವಿಭಿನ್ನವಾಗಿರ್ತಕ್ಕಂಥ ಒಂದು ಪ್ರಜಾಪ್ರಭುತ್ವದಲ್ಲಿ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಬದುಕ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವೆಲ್ಲರೂ ಕೂಡ ಪಡ್ಕೊಂಡಿದ್ದೀವಿ. ನಾವೆಲ್ಲ ಭಾಗ್ಯವಂತರು. ಅದನ್ನು ಹೋಗಿ ಯಾವುದೋ ಒಂದು ವಿಚಾರವನ್ನು ತಗೊಂಡು ಕಾನೂನು ಆಳಬೇಕು. ಯಾವಾಗಲೂ ಸರ್ಕಾರಗಳು ಕಾನೂನು ರೀತಿಯಲ್ಲಿ ಆಳಬೇಕು. ಆ ಸರ್ಕಾರಗಳು ಎಲೆಕ್ಟೆಡ್ ಇದ್ದಾಗ ಅವ್ರೇನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ಗೌರವ ಕೊಡಬೇಕಾಗ್ತದೆ. ಅದನ್ನು ಮುಂದೆ ತೊಗೊಂಡು ಹೋಗ್ಬೇಕು. ಅದಕ್ಕೆ ರಾಜಕೀಯವಾಗಿ ತೊಗೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ನನಗೆ ವೈಯಕ್ತಿಕವಾಗಿ ಹಂಗೆ ಅನಿಸ್ತಾ ಇದೆ. ಚುನಾವಣೆ ಹತ್ತಿರ ಬಂತು, ಈ ಥರ ಒಂದು ಕೆಲಸ ಕಾರ್ಯಗಳನ್ನು ಮಾಡೋಣ ಅಂತಕ್ಕಂಥದ್ದು ಒಂದು ಭಾವನೆ ಇರ್ಬೋದು. ಅದನ್ನು ಬಿಟ್ಟರೆ ಒಳ್ಳೆಯದು. ಅವರು ನನ್ನನ್ನು ಬಂಧಿಸಿ ಅಂತ ಹೇಳಿದಾಗ ಅವರು ಹೆಚ್ಚಾಗ್ತಾನೆ ಇದೆ. ಕಳೆದ 24 ಗಂಟೆಗಳಲ್ಲಿ 298 ಪ್ರಕರಣಗಳು ದಾಖಲಾಗಿವೆ. 229 ಮಂದಿ ಕೋವಿಡ್ನಿಂದ ಗುಣಮುಖರಾಗಿದ್ದಾರೆ. ಬೆಂಗಳೂರಿನಲ್ಲೇ ಅತಿ ಹೆಚ್ಚು ಪಾಸಿಟಿವ್ ಪ್ರಕರಣಗಳು ವರದಿಯಾಗಿದ್ದು ಈವರೆಗೂ 704 ಕೇಸ್ಗಳು ಸಕ್ರಿಯ ಆಗಿವೆ. ರಾಜ್ಯದ ಒಟ್ಟು 1240 ಸಕ್ರಿಯ ಪ್ರಕರಣಗಳಲ್ಲಿ 1168 ಕೇಸ್ಗಳು ಹೋಮ್ ಐಸೋಲೇಷನ್ನಲ್ಲಿವೆ.
ಅರಣ್ಯ ಇಲಾಖೆಯವರಿಗೆ ಹೋಯ್ತು ಬಾ ಕಡೆಗೆ ಹೋಯ್ತು ಇದೇನಿಂಗ ಮಕ್ಕಳ ಕೈಗೆ ಹಂದಿ ಬೇಟೆಗೆ ಬಳಸುವಂತಹ ಸಿಡಿಮದ್ದಿನ ಉಂಡೆ ಸಿಕ್ಕಿದ್ದು ಭಾರಿ ಅನಾಹುತದಿಂದ ಪಾರಾಗಿದ್ದಾರೆ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ಶಾಲೆ ಪಕ್ಕದಲ್ಲೇ ಇದ್ದ ಸಿಡಿಮದ್ದಿನ ಉಂಡೆಯನ್ನ ಆಟವಾಡುವ ಚೆಂಡು ಅಂತ ಭಾವಿಸಿದ ಬಾಲಕ ತನ್ನ ತಂದೆಗೆ ಕೊಟ್ಟಿದ್ದಾನೆ. ಅದನ್ನ ಯಾವುದೋ ಮಾಟ ಮಂತ್ರದ ಉಂಡೆ ಅಂದ್ಕೊಂಡ ತಂದೆ ದೂರಕ್ಕೆ ಎಸ್ತಿದ್ದಾನೆ. ಬಳಿಕ ನಾಯಿಯೊಂದು ಆ ಸ್ಫೋಟಕವನ್ನ ಕಚ್ಚಿದ ಮೇಲೆ ಬ್ಲಾಸ್ಟ್ ಆಗಿದ್ದು ಸ್ಥಳದಲ್ಲೇ ಶ್ವಾನ ಸಾವನ್ನಪ್ಪಿದೆ. ಅದೃಷ್ಟವಶಾತ್ ಪುಟ್ಟ ಮಕ್ಕಳು ಬದುಕುಳಿದಿದ್ದಾರೆ. ಪೋಷಕರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಅವ್ರ ಅಪ್ಪ ತೋರಿಸ್ತಾ ಯಾರ ಮಾಟ ಮಾತ ಮಾಡೋರಂತ ಅವ್ರ ಅಪ್ಪ ತೋರಿಸ್ತೆ. ಅವ್ರ ಅಪ್ಪ ಯಾರ ಮಾಟ ಮಾತ ಮಾಡೋರಂತ ಅವ್ರ ಅಪ್ಪ ಎಸೆಯಿತು. ಇವರಪ್ಪನ ನಿನ್ನ ಹೆಸರೇನು? ಯುವರಾಜು. ಸಾರ್ವಜನಿಕ ಸ್ಥಳದಲ್ಲಿ ಗಾಂಜಾ ಮಾರ್ತಿದ್ದ ಇಬ್ಬರನ್ನ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಪೊಲೀಸರು ಬಂಧಿಸಿದ್ದಾರೆ. ಭದ್ರಾವತಿ ಅನ್ವರ್ ಕಾಲೋನಿ ನಿವಾಸಿಗಳಾಗಿರುವಂತಹ ಮೊಹಮ್ಮದ್ ಗೌಸ್ ಹಾಗೂ ಮೊಹಮ್ಮದ್ ಮುಸ್ತಫಾ ಬಂಧಿತ ಆರೋಪಿಗಳು ಗಾಂಜಾ ಮಾರಾಟದ ಜೊತೆಗೆ ಮಾರಕಾಸ್ತ್ರ ತೋರಿಸಿ ಸಾರ್ವಜನಿಕರನ್ನ ಹೆದರಿಸುತ್ತಿದ್ದ ಹಿನ್ನೆಲೆಯಲ್ಲಿ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿ ಇಬ್ಬರನ್ನ ಬಂಧಿಸಲಾಗಿದೆ. ಬಂಧಿತರಿಂದ 2 ಚಾಕು ಹಾಗೂ 15,000 ರೂಪಾಯಿ ಮೌಲ್ಯದ ಗಾಂಜಾವನ್ನ ವಶಕ್ಕೆ ಪಡೆಯಲಾಗಿದೆ. ಭದ್ರಾವತಿಯ ಹೊಸಮನೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿಜಯಪುರ ಜಿಲ್ಲಾ ಪೊಲೀಸರು ಹೊಸಪೇಟೆಯಲ್ಲಿ ಡ್ರಗ್ಸ್ ವಿರುದ್ಧ ಜನಜಾಗೃತಿಯನ್ನ ಮೂಡಿಸಿದ್ದಾರೆ. ವಿಜಯನಗರ ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ಮತ್ತು ಎಸ್ಪಿ ಶ್ರೀಹರಿಬಾಬು ಅವರಿಂದ ಜಾಗೃತಿ ಜಾಥಾಗೆ ಚಾಲನೆ ನೀಡಲಾಯಿತು. ಪೊಲೀಸರಿಂದ ನಡೆದ ವಾಕಥಾನ್ನಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಮಾದಕ ದ್ರವ್ಯ ವಿರೋಧಿ ದಿನಾಚರಣೆ ನಿಮಿತ್ತ ಆರಕ್ಷಕರು ಈ ವಾಕಥಾನ್ ಆಯೋಜಿಸಿದ್ರು. ಸಮಾಜದಲ್ಲಿ ಮದ್ಯಪಾನದಿಂದ ಆಗುವ ಅನಾಹುತಗಳ ಬಗ್ಗೆ ಅರಿವು ಮೂಡಿಸುವುದೇ ಈ ಕಾರ್ಯಕ್ರಮದ ಮೂಲ ಉದ್ದೇಶವಾಗಿತ್ತು. ವಿದ್ಯಾರ್ಥಿನಿಯರಿಗೆ ಮಾನ್ಯ DC ಸಾಹೇಬರು ಮತ್ತು SP ಸಾಹೇಬರು ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಕೊಡ್ತಾರೆ. ಇದಾದ ನಂತರ ಇಲ್ಲಿಂದ ನಾವು ವಾಕಥಾನ್ ನಾವು ಸ್ಟಾರ್ಟ್ ಮಾಡಿದರೆ ಪಾದಗಟ್ಟಿಯಿಂದ ಒಂದು ಮಸೀದಿಯಿಂದ ರಾಮ ಸರ್ಕಲ್ಲು, ವಾಲ್ಮೀಕಿ ಸರ್ಕಲಿಂದ ದೆನ್ ಮಾರ್ಕಂಡೇಶ್ವರ ಟೆಂಪಲ್ಲು, ಮಾರ್ಕಂಡೇಶ್ವರ ಟೆಂಪಲ್ಲು ದೆನ್ ಅದಾದ ನಂತರ ಬೆಳಗಾವಿಯ ಚಿಕ್ಕೋಡಿಯಲ್ಲಿ ಮನೆಗಳ್ಳರ ಹಾವಳಿ ಮುಂದುವರೆದಿದೆ. ಕದೀಮರ ಕಾಟಕ್ಕೆ ಚಿಕ್ಕೋಡಿ ಮಂದಿ ಹೈರಾಣಾಗಿ ಹೋಗಿದ್ದಾರೆ. ಚಿಕ್ಕೋಡಿ ಪಟ್ಟಣದ ಅಯೋಧ್ಯೆ ನಗರದ ದಾಮನ್ನವರ ಎಂಬುವವರ ಮನೆಗೆ ಕದೀಮರು ಕನ್ನ ಹಾಕಿದ್ದು ಕಳ್ಳರ ಕೈಚಳಕದ ದೃಶ್ಯಾವಳಿಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿವೆ. ಚಿಕ್ಕೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ದಾಸನೂರು ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಪ್ರಭಾರ ಮುಖ್ಯ ಶಿಕ್ಷಕ ಮಕ್ಕಳಿಗೆ ಲೈಂಗಿಕ ಕಿರುಕುಳ ನೀಡಿರುವ ಆರೋಪ ಕೇಳಿಬಂದಿದೆ. ಪ್ರಭಾರ ಮುಖ್ಯ ಶಿಕ್ಷಕ ಪಿ ಪ್ರಕಾಶ್ ಅಸಭ್ಯ ವರ್ತನೆ ಮಾಡ್ತಿದ್ದಾರೆ ಅಂತ ಮಕ್ಕಳು ಪೋಷಕರೊಂದಿಗೆ ಹೇಳಿಕೊಂಡಿದ್ದಾರೆ. ವಿಷಯ ತಿಳಿದು ಶಾಲೆಗೆ ಧಾವಿಸಿದ ನಂಜನಗೂಡು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಟಿ ಶಿವಲಿಂಗಯ್ಯ ಶಾಲಾ ಅಭಿವೃದ್ಧಿ ಸಮಿತಿಯ ಸದಸ್ಯರು ಮತ್ತು ಪೋಷಕರ ಸಭೆಯನ್ನ ನಡೆಸಿ ಮಕ್ಕಳಿಂದ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಕೂಡಲೇ ಶಿಕ್ಷಕನನ್ನ ಬಂಧಿಸಿ ಪೋಕ್ಸೋ ಕಾಯ್ದೆ ಪ್ರಕರಣ ದಾಖಲು ಮಾಡಬೇಕು, ಶಿವಲಿಂಗಯ್ಯನನ್ನ ಕೆಲಸದಿಂದ ವಜಾ ಮಾಡಬೇಕು ಅಂತ ಪೋಷಕರು ಒತ್ತಾಯಿಸಿದ್ದಾರೆ. ರಾಜ್ಯ ಹೆದ್ದಾರಿ
ಹೆದ್ದಾರಿಗಳು ಸಂಧಿಸುವ ಬಾಗಲಕೋಟೆ ತಾಲೂಕಿನ ಗದ್ದನಕೇರಿ ಕ್ರಾಸ್ ಬಳಿ ಉಂಟಾಗ್ತಾ ಇದ್ದಂತಹ ಟ್ರಾಫಿಕ್ ಕಿರಿಕಿರಿಯನ್ನ ತಪ್ಪಿಸೋದಕ್ಕೆ ಸಾರಿಗೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಹಲವು ದಿನಗಳಿಂದ ಬೇಸತ್ತಿದ್ದ ಸವಾರರಿಗೆ ಕೊನೆಗೂ ಸಮಸ್ಯೆ ನಿವಾರಣೆ ಆಗುವ ಭರವಸೆ ಸಿಕ್ಕಿದೆ. ಸ್ಥಳಕ್ಕೆ ಬಂದ ಸಾರಿಗೆ ಅಧಿಕಾರಿಗಳು ಕೂಡಲೇ ಸಂಚಾರ ದಟ್ಟಣೆಯನ್ನ ನಿವಾರಿಸುವ ಪ್ರಯತ್ನ ಮಾಡಿದರು. ಟ್ರಾಫಿಕ್ ಕ್ಲಿಯರ್ ಮಾಡೋಕೆ ಮುಂದಾದ ಸಾರಿಗೆ ಅಧಿಕಾರಿಗಳಿಗೆ ಪೊಲೀಸರು ಸಾಥ್ ಕೊಟ್ಟರು. ಹುಬ್ಬಳ್ಳಿ, ಸೊಲ್ಲಾಪುರ, ರಾಯಚೂರು, ಬೆಳಗಾವಿ ರಾಜ್ಯ ಹೆದ್ದಾರಿಗಳು ಸಂಧಿಸುವ ದೊಡ್ಡ ಕ್ರಾಸ್ ಇದಾಗಿದ್ದು ಇಲ್ಲಿ ಅಪಘಾತಗಳು ಕೂಡ ಹೆಚ್ಚಾಗ್ತಾ ಇವೆ. ಈ ಬೆನ್ನಲ್ಲೇ ಇದಕ್ಕೆಲ್ಲ ಪರಿಹಾರ ಕಲ್ಪಿಸೋದಕ್ಕೆ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಮುಂದಾಗಿದ್ದಾರೆ. KSRTC ಬಸ್ ಹತ್ತಲಿಕ್ಕೆ ಸಾಕಷ್ಟು ಜನ ಬರ್ತಾರೆ. ಅವ್ರಿಗೆ ಕರೆಕ್ಟಾಗಿ ಜಾಗ ನಿಗದಿಪಡಿಸಲಿಕ್ಕೆ ನಾವು ಈಗ ತಯಾರಿ ಮಾಡ್ಕೊಳ್ತಾ ಇದ್ದೀವಿ. ಒಂದು ಎರಡನೇದೇನಪ್ಪ ಅಂತಂದರೆ ಇಲ್ಲಿ ಪೀಕ್ ಅವರ್ಸ್ನಲ್ಲಿ ಟ್ರಾಫಿಕ್ ಸಮಸ್ಯೆ ಇರೋದ್ರಿಂದ ಅದನ್ನು ಯಾವುದೇ ರೀತಿಯ ರೋಡ್ ಜಾಮ್ ಆಗದೇ ಇರುವಂಗೆ ನಮ್ಮ ಸಿಬ್ಬಂದಿಯವ್ರನ್ನೂ ಕೂಡ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಇದು ನ್ಯಾಷನಲ್ ಹೈವೇ ಇರೋದ್ರಿಂದ ನ್ಯಾಷನಲ್ ಹೈವೇದಿಂದ ನಮ್ಮ ಸಂತೋಷ್ ಅವರು ಬಂದಿದ್ದಾರೆ, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು. ಅವ್ರಿಗೂ ಕೂಡ ನಾವು ಕೆಲವೊಂದು ವಿಷಯಗಳನ್ನು ಗಮನಕ್ಕೆ ತಂದಿದ್ದೀವಿ. ಎಲ್ಲ ಕಡೆ ರಸ್ತೆ ಮಾರ್ಕಿಂಗ್ ಮಾಡಿ ಎಲ್ಲೆಲ್ಲಿ ಎನ್ಕ್ರೋಚ್ಮೆಂಟ್ ಆಗಿದೆ ಅದನ್ನು ತೆರವುಗೊಳಿಸುವಂಥ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ನವಿಲುಕುರಿಕೆ ಗ್ರಾಮಕ್ಕೆ ಸರ್ಕಾರಿ ಬಸ್ ಬಂದಿದ್ದಕ್ಕೆ ಗ್ರಾಮಸ್ಥರು ಫುಲ್ ಖುಷಿಯಾಗಿದ್ದಾರೆ. ಗ್ರಾಮಕ್ಕೆ ಬಸ್ ವ್ಯವಸ್ಥೆ ಕಲ್ಪಿಸಿದ ಹಿನ್ನೆಲೆ ಬಸ್ಗೆ ಪೂಜೆ ಮಾಡಿ ಗ್ರಾಮಸ್ಥರು ಅದ್ದೂರಿಯಾಗಿ ಸ್ವಾಗತಿಸಿದ್ರು. ಸ್ವಾತಂತ್ರ್ಯ ಬಂದಾಗಿನಿಂದ ಈ ಗ್ರಾಮಕ್ಕೆ ಬಸ್ ವ್ಯವಸ್ಥೆ ಇರಲಿಲ್ಲ. ಬಸ್ ವ್ಯವಸ್ಥೆ ಇಲ್ಲದೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಗ್ರಾಮಸ್ಥರು ದಿನನಿತ್ಯ ಪರದಾಡ್ತಾ ಇದ್ರು. ಇನ್ನು ಗ್ರಾಮಸ್ಥರೆಲ್ಲ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಕಾರ್ಯಕ್ರಮದಲ್ಲಿ ಬಸ್ಗಾಗಿ ಮನವಿ ಮಾಡಿದ್ರು. ಗ್ರಾಮಸ್ಥರ ಮನವಿಯನ್ನ ಆಧರಿಸಿ ಈ ಕ್ಷೇತ್ರದ ಶಾಸಕರು ಆದಂತಹ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬಸ್ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಇನ್ನು ಅದ್ದೂರಿಯಾಗಿ ಬಸ್ ಅನ್ನ ಬರಮಾಡಿಕೊಂಡ ಗ್ರಾಮಸ್ಥರು ಗೃಹ ಸಚಿವರಿಗೆ ಧನ್ಯವಾದ ತಿಳಿಸಿದರು. ಮಾಯಾನಗರಿ ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ನಲ್ಲಿ ಊಟ ಮಾಡುವಾಗ ಜಿರಳೆ ಸಿಕ್ಕಿದೆ. ಊಟದಲ್ಲಿ ಜಿರಳೆ ಕಂಡು ವಕೀಲೆ ಬೆಚ್ಚಿಬಿದ್ದಿದ್ದಾರೆ. ಒಂದೆರಡು ತುತ್ತು ತಿನ್ನುತ್ತಿದ್ದಂತೆ ಪನ್ನೀರ್ ಗ್ರೇವಿಯಲ್ಲಿ ಜಿರಳೆ ಪತ್ತೆಯಾದ ಕೂಡಲೇ ಸಿಬ್ಬಂದಿ ವರ್ಗಕ್ಕೆ ಚಾಟಿ ಬೀಸಿ ನಂತರ ಹೋಟೆಲ್ನ ಅಡುಗೆ ಕೋಣೆಗೆ ಕಾಲಿಟ್ಟಿದ್ದಾರೆ. ಇನ್ನು ಅವ್ಯವಸ್ಥೆಯ ಬಗ್ಗೆ ಉಡಾಫೆ ಉತ್ತರ ನೀಡಿ ಬೇರೆ ಊಟ ನೀಡುವುದಾಗಿ ಸಿಬ್ಬಂದಿ ಸಮಜಾಯಿಷಿ ನೀಡಿದ್ದಾರೆ. ಈ ಘಟನೆ ಸಂಬಂಧ ವಿಧಾನಸೌಧ ಠಾಣೆಗೆ ವಕೀಲೆ ದೂರು ಕೊಟ್ಟಿದ್ದಾರೆ. This is the hygiene they maintain in the kitchen. Food will be prepared over here. Ma'am, please come now. ವಿಡಿಯೋ ಮಾಡ್ಬಿಟ್ಟು ಬರ್ತೀನಿ ರೀ, ಬೇರೆಯವ್ರಿಗೂ ಗೊತ್ತಾಗ್ಬೇಕಲ್ವಾ. ಚೆನ್ನೈನ ಉತ್ತರ ವಿಭಾಗದ ಜಿಎಸ್ಟಿ ಮತ್ತು ಸೆಂಟ್ರಲ್ ಎಕ್ಸೈಸ್ ಇಲಾಖೆಯ ಡೆಪ್ಯೂಟಿ ಆಯುಕ್ತ ಬಿ ಬಾಲಮುರುಗನ್ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನ ಸಂಪುಟದಿಂದ ವಜಾಗೊಳಿಸುವಂತೆ ಆಗ್ರಹಿಸಿದ್ದಾರೆ. ಈ ಬಗ್ಗೆ ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಪತ್ರ ಬರೆದಿದ್ದಾರೆ. 2021ರಲ್ಲಿ ಸೇಲಂ ಜಿಲ್ಲೆಯ ಅಟ್ಟೂರಿನ ಕನ್ನಯ್ಯನ್ ಹಾಗೂ ಕೃಷ್ಣ ಎಂಬಂತಹ ಇಬ್ಬರು ರೈತರಿಗೆ ಜಾರಿ ನಿರ್ದೇಶನಾಲಯವು ನೋಟಿಸ್ ನೀಡಿದ್ದ ಪ್ರಕರಣವನ್ನು ಪತ್ರದಲ್ಲಿ ಉಲ್ಲೇಖಿಸಿರುವ ಬಾಲಮುರುಗನ್, ಜಾರಿ ನಿರ್ದೇಶನಾಲಯವು ಬಿಜೆಪಿಯ ಕೈಗೊಂಬೆ ಆಗಿದೆ. ಇನ್ನು ನಿರ್ಮಲಾ ಸೀತಾರಾಮನ್ ರವರು ಕೂಡ ಹಣಕಾಸು ಸಚಿವೆಯಾದ ನಂತರ ಬಿಜೆಪಿಯು ಇಡಿಯನ್ನ ನೀತಿ ಜಾರಿ ನಿರ್ದೇಶನಾಲಯ ಆಗಿ ಪರಿವರ್ತನೆ ಮಾಡಿದೆ ಅಂತ ಆರೋಪಿಸಿದ್ದಾರೆ. ತಮಿಳುನಾಡು ಸಚಿವ ಮತ್ತು ಡಿಎಂಕೆ ನಾಯಕ ಉದಯನಿಧಿ ಸ್ಟಾಲಿನ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡುವ ಮೂಲಕ ಜನವರಿ 19ರಿಂದ 31ರವರೆಗೆ ನಡೆಯಲಿರುವ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ಗೆ ಆಹ್ವಾನಿಸಿದ್ದಾರೆ. ಉದ್ಘಾಟನಾ ಸಮಾರಂಭಕ್ಕೆ ಪ್ರಧಾನಿ ಮೋದಿ ಆಗಮಿಸುತ್ತಿದ್ದಾರೆ ಅಂತ ಉದಯನಿಧಿ ಸ್ಟಾಲಿನ್ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ. ದೆಹಲಿ ಮುಖ್ಯಮಂತ್ರಿ ಮತ್ತು ಆಪ್ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಅವರು ಲೋಕಸಭೆ ಚುನಾವಣೆಗೆ ಪ್ರಚಾರ ಮಾಡದಂತೆ ನನಗೆ ಸಮನ್ಸ್ ನೀಡಲಾಗಿದೆ ಅಂತ ಆರೋಪಿಸಿದ್ದಾರೆ. ದೆಹಲಿ ಮದ್ಯ ನೀತಿ ಪ್ರಕರಣದಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ ಅಂತ ಅವರು ಬಿಜೆಪಿ ತನ್ನನ್ನ ಬಂಧಿಸಲು ಯತ್ನಿಸ್ತಾ ಇದೆ ಎಂಬ ತಮ್ಮ ಪಕ್ಷದ ಹೇಳಿಕೆಯನ್ನ ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ.
ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಇಳಿಕೆಯಾಗ್ತಾ ಇದೆ. ಆದರೆ ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಮಾತ್ರ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಇಳಿಕೆ ಮಾಡ್ತಿಲ್ಲ ಅಂತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಕಳೆದ 19 ತಿಂಗಳಿಂದ 31% ಇಳಿಕೆ ಆಗಿದೆ. ಆದರೆ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆಯಲ್ಲಿ ಯಾವುದೇ ರೀತಿಯ ಇಳಿಕೆ ಆಗಿಲ್ಲ ಅಂತ ಆರೋಪಿಸಿದ್ದಾರೆ. ಬಿಲಿಯನೇರ್ ಮತ್ತು ಅದಾನಿ ಗ್ರೂಪ್ ಅಧ್ಯಕ್ಷ ಗೌತಮ್ ಅದಾನಿ ಮತ್ತೊಮ್ಮೆ ಶ್ರೀಮಂತ ಭಾರತೀಯ ಸ್ಥಾನವನ್ನ ಅಲಂಕರಿಸಿದ್ದಾರೆ. ಅದಾನಿ ಹಿಂಡನ್ಬರ್ಗ್ ಸಾಹಸಕ್ಕೆ ಸಂಬಂಧಿಸಿದ ಅರ್ಜಿಗಳ ವಿಚಾರಣೆಯಲ್ಲಿ ಸುಪ್ರೀಂ ಕೋರ್ಟ್ ಅದಾನಿ ಪರವಾಗಿ ತೀರ್ಪು ನೀಡಿದ ನಂತರ ಏಷ್ಯಾದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿದ್ದಾರೆ. ಗೌತಮ್ ಅದಾನಿ ಮುಖೇಶ್ ಅಂಬಾನಿಯನ್ನ ಮೀರಿಸಿ ಏಷ್ಯಾದ ಶ್ರೀಮಂತ ವ್ಯಕ್ತಿ ಸ್ಥಾನವನ್ನ ಮರಳಿ ಪಡೆದಿದ್ದಾರೆ. ಇನ್ನು ಇದಲ್ಲದೆ ಅದಾನಿ ಅವರು ರಿಲಯನ್ಸ್ ಇಂಡಸ್ಟ್ರೀಸ್ ಅಧ್ಯಕ್ಷ ಮುಖೇಶ್ ಅಂಬಾನಿಯವರನ್ನ ಹಿಂದಿಕ್ಕಿ ಭಾರತ ಮತ್ತು ಏಷ್ಯಾದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾಗಿದ್ದಾರೆ ಅಂತ ಬ್ಲೂಮ್ಬರ್ಗ್ ಸೂಚ್ಯಂಕ ತಿಳಿಸಿದೆ. ಬ್ಲೂಮ್ಬರ್ಗ್ನ ಜಾಗತಿಕ ಬಿಲಿಯನೇರ್ಗಳ ಸೂಚ್ಯಂಕದಲ್ಲಿ ಅದಾನಿ ಪ್ರಸ್ತುತ 12ನೇ ಸ್ಥಾನದಲ್ಲಿದ್ದಾರೆ. ಅಂಬಾನಿ 13ನೇ ಸ್ಥಾನದಲ್ಲಿದ್ದಾರೆ. ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ನಡೆಸಿದಂತಹ ವೇಳೆ ಸಾರ್ವಜನಿಕರು, ಅಧಿಕಾರಿಗಳು ಹಾಗೂ ವಾಹನಗಳ ಮೇಲೆ ಹಲ್ಲೆ ಮಾಡಿರುವಂತಹ ಘಟನೆ ಪಶ್ಚಿಮ ಬಂಗಾಳದಲ್ಲಿ ನಡೆದಿದೆ. ದಾಳಿ ವೇಳೆ ತೃಣಮೂಲ ಕಾಂಗ್ರೆಸ್ ನಾಯಕನನ್ನ ಬಂಧಿಸಲಾಗಿದ್ದು, ಸಂದೇಶ್ ಖಾಲಿ ಎಂಬ ಪ್ರದೇಶದಲ್ಲಿ ಜಾರಿ ನಿರ್ದೇಶನಾಲಯದ ತಂಡ ದಾಳಿ ಮಾಡಿದೆ. ಪಡಿತರ ವಿತರಣೆ ಹಗರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ತಂಡವು ದಾಳಿ ನಡೆಸುವ ಸಮಯದಲ್ಲೇ ಆ ಸ್ಥಳದಲ್ಲೇ ಅಧಿಕಾರಿಗಳ ಮೇಲೂ ಕೂಡ ಕಿಡಿಗೇಡಿಗಳು ದಾಳಿ ಮಾಡಿದ್ದಾರೆ. ಮಾಹಿತಿಯ ಪ್ರಕಾರ 200ಕ್ಕೂ ಹೆಚ್ಚು ಸ್ಥಳೀಯರು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಮತ್ತು ಕೇಂದ್ರ ಸಶಸ್ತ್ರ ಅರೆಸೇನಾ ಪಡೆಗಳನ್ನ ಸುತ್ತುವರೆದಿದ್ರು. ಇನ್ನು ಗುಂಪು ಸರ್ಕಾರಿ ಅಧಿಕಾರಿಗಳ ವಾಹನಗಳನ್ನು ಕೂಡ ಧ್ವಂಸಗೊಳಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಶಿವರಾಜ್ ಕುಮಾರ್ ನಟನೆಯ ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾದ ಪ್ರೀ ರಿಲೀಸ್ ಈವೆಂಟ್ನಲ್ಲಿ ಶಿವಣ್ಣನನ್ನ ನಟ ಧನುಷ್ ಕೊಂಡಾಡಿದ್ದಾರೆ. ಜೈಲರ್ ಸಿನಿಮಾ ಮೂಲಕ ತಮಿಳು ಸಿನಿಮಾ ಪ್ರೇಮಿಗಳ ಮನಸ್ಸು ಗೆದ್ದಿರುವ ಶಿವರಾಜ್ ಕುಮಾರ್ ಇದೀಗ ತಮ್ಮ 2ನೇ ಸಿನಿಮಾ ಕ್ಯಾಪ್ಟನ್ ಮಿಲ್ಲರ್ನಲ್ಲಿ ನಟಿಸಿದ್ದಾರೆ. ಮೊದಲ ಸಿನಿಮಾದಲ್ಲಿ ರಜನಿಕಾಂತ್ ಜೊತೆ ನಟಿಸಿದ್ದು, 2ನೇ ಸಿನಿಮಾದಲ್ಲಿ ಧನುಷ್ ಜೊತೆ ನಟಿಸಿದ್ದಾರೆ. ಕೆಲವೇ ದಿನಗಳಲ್ಲಿ ಈ ಸಿನಿಮಾ ತೆರೆಗಪ್ಪಳಿಸಲಿದೆ. ಇನ್ನು ಜೈಲರ್ ಸಿನಿಮಾದಲ್ಲಿ ನಿಮ್ಮ ಸ್ಟೈಲ್ ಅದ್ಭುತ, ನಿಮ್ಮ ನಗುವಿನಲ್ಲಿ ನಿಮ್ಮ ತಂದೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ನಿಮ್ಮ ತಮ್ಮ ಪುನೀತ್ ರಾಜ್ಕುಮಾರ್ ಇಬ್ರು ಕೂಡ ಕಾಣ್ತಾರೆ ಅಂತ ಶಿವಣ್ಣನ ಬಳಿ ಮಾತನಾಡಿದರು.